ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದಲ್ಲಿ ಬಹುತೇಕ ಮಹಾಸ್ವಾಮಿಗಳಲ್ಲಿ ಭವಿಷ್ಯದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವ ಹೊಂದಿರುವಂಥ ಕೋಡಿಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಗದಗದಲ್ಲಿ ಅವರು ಶುಕ್ರವಾರ ಮಾತಾಡಿದ್ದಾರೆ ಮಾಧ್ಯಮಗಳ ಜೊತೆಗೆ. ಅವ್ರ ಮಾತುಗಳನ್ನು ಕೇಳಿದಾಗ ಬಹುತೇಕ ಬೆಚ್ಚಿ ಬೀಳುವಂಥ ಭವಿಷ್ಯ ಇದೆ ಕೋಡಿಮಠದ ಶ್ರೀಗಳ ಭವಿಷ್ಯ. ಅವರು ಹೇಳ್ತಾರೆ, ಸಂಕ್ರಾಂತಿ ನಂತರ ಒಂದು ರೀತಿ, ಯುಗಾದಿ ನಂತರ ಮತ್ತೊಂದು ರೀತಿ ಭವಿಷ್ಯ ಇರುತ್ತೆ ಅಂತ. ಆದರೆ ಈಗ ಅವ್ರು ಹೇಳಿದ್ದೇನು ಅಂದರೆ, ಈ ವರ್ಷ ಅಂದರೆ 2024 ಇಡೀ ಜಗತ್ತು ಬಹಳ ಸಂಕಷ್ಟಕ್ಕೆ ಒಳಗಾಗತ್ತೆ, ವಿನಾಶಗೊಳ್ಳುತ್ತೆ. ಕಾರಣ ಏನು ಅಂತ ಕೇಳಿದ್ರೆ, ಯುದ್ಧ ಭೀತಿ ಇದೆ, ಅಕಾಲಿಕ ಮರಣ ಇದೆ, ಜಲಬಾಧೆ ಇದೆ, ಜಲಕಂಟಕಗಳಿದ್ದಾವೆ, ಸುನಾಮಿ ಇದೆ. ಇವೆಲ್ಲ ಸಂಕಷ್ಟಗಳು ಜಗತ್ತನ್ನು ಬಹಳ ನೋವಿನಲ್ಲಿ ತಳ್ಳುತ್ತಿದೆ. ಜನರು ಸಂಕಟ ಪಡ್ತಾರೆ, ಸಾಕಷ್ಟು ನೋವು ಪಡ್ತಾರೆ. ಇದೆಲ್ಲ ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯ ಅವರು ಹೇಳಿದ್ದು ಅಂದರೆ, ಇಬ್ಬರು ಪ್ರಧಾನಿಗಳು ಸಾವು ಆಗ್ತಾರೆ, ಇಬ್ಬರು ಪ್ರಧಾನಿಗಳು ಸಾಯ್ತಾರೆ ಈ ವರ್ಷದಲ್ಲಿ ಅಂತ. ಅದರ ಜೊತೆಗೆ ವಿಶ್ವದ ಅತ್ಯಂತ ಮೇರು ವ್ಯಕ್ತಿತ್ವದ ಸ್ವಾಮೀಜಿ ಒಬ್ಬರು ಕೊಲೆ ಆಗ್ತಾರೆ ಅಂತ. ನೋಡ್ರಿ, ಜಗತ್ತಿನ ಅತಿ ದೊಡ್ಡ ಸಂತರು ಒಬ್ಬರು ಕೊಲೆ ಆಗ್ತಾರೆ ಅಂತ. ಏನಿದ್ರ ಅರ್ಥ ಅಂತ, ಎಷ್ಟು ಬೆಚ್ಚು ಬೀಳಿಸುವಂಥ ಒಂದು ವ್ಯವಸ್ಥೆ ಇದೆ ಅಂತ. ಅದರ ಜೊತೆಗೆ ಅಣುಬಾಂಬು ಹಾಕ್ತಾರೆ, ಯುದ್ಧದ ಭೀತಿ ಇದೆ, ಅಣುಬಾಂಬ್ ಎಕ್ಸ್ಪೋಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಈ ವರ್ಷ ನಡೆಯುತ್ತೆ. ಅವರು ಭವಿಷ್ಯ ಹೇಳಿದ್ದಾರೆ, ಅದನ್ನು ನಿಮಗೆ ಕಾಣಿಸ್ತೇವೆ. ಈಗ ಕೇಳಿ, ಕೋಡಿಮಠದ ಶ್ರೀಗಳು ಹೇಳಿದ್ದೇನು ಅನ್ನೋದನ್ನು ಕೇಳಿ. ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ಥರ ಇರುತ್ತೆ. ಒಂದು ಸಂಕ್ರಾಂತಿ ಮೇಲೆ ಬರುವಂಥ ಭವಿಷ್ಯ, ಇನ್ನೊಂದು ಯುಗಾದಿ ಮೇಲೆ ಬರುವಂಥ ಭವಿಷ್ಯ. ವ್ಯಾಪಾರ, ವಾಣಿಜ್ಯ, ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಾರೆ. ಯುಗಾದಿ ಮೇಲೆ ಸಮಗ್ರ ದೇಶದ ಮಳೆ, ಬೆಳೆ, ಜನರು, ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ. ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನೂ ಹೇಳಬಹುದು. ಅದರೊಳಗೆ ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿವಲ್ಲ, ಸ್ವಲ್ಪ ಅಕಾಲಿಕ ಮಳೆಗಳೇ ಇದೆ. ಈ 2024ನೇ ಇಸ್ವಿ ಜಗತ್ತಿಗೆ ಅಂತ ಒಳ್ಳೆಯ ದಿನಗಳಿಲ್ಲ. ನೀವು ಬಾಂಬ್ ಅಂತ ಕರೀತಿರಲ್ಲ, ಅದು ಎಕ್ಸ್ಪೋಸ್ ಆಗೋ ಲಕ್ಷಣ ಇದೆ. ಯುದ್ಧ ಭೀತಿ ಇದೆ, ಜನಗಳು ತಲ್ಲಣ ಆಗಂತ ಜಗತ್ತಿನ ಹೇಳ್ತಿರೋದು ನಡೆಯೋದಲ್ಲ. ಮತ್ತು ಯುದ್ಧ ವಿಧಾನಗಳು, ಆಮೇಲೆ ಅರ್ತ್ ಫಿಕ್ಸ್ಗಳು, ಈ ಜಲಬಾಧೆ ಮತ್ತು ಜಾಸ್ತಿ ಇದೆ, ಜಲಕಂಟಕನೂ ಇದೆ. ಇದರಿಂದ ಜಗತ್ತಿನ ಅತಿ ದೊಡ್ಡ ಸಂತರೊಬ್ಬರು ಕೊಲೆಗೀಡಾಗ ಲಕ್ಷಣ ಇದೆ. ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ. ಜಗತ್ತಿನಲ್ಲಿ ಅಸ್ಥಿರತೆ ಇದೆ, ಯುದ್ಧ ಭೀತಿ ಇದೆ. ಆ ಬಾಂಬ್ ಬಂದರೆ ಅದು ಈ ಸತಿ ಬೀಳೋ ಲಕ್ಷಣ ಇದೆ. ಅಣು ಬಾಂಬ್ ಅಂತ ಏನೋ ಕರೀತಾರೆ, ಇಟ್ಟಿದ್ರಲ್ಲ, ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ. ಅದರಿಂದ ಜಗತ್ತಿಗೆ ವಿನಾಶ, ತೊಂದರೆ ತಾಪದಲ್ಲಾಗ್ತದೆ. ರೋಗ ರುಜಿನಗಳು, ಮತ್ತು ಭೂಕಂಪನಗಳು, ಸುನಾಮಿಗಳು. ಹೀಗಾಗಿ ಜಗತ್ತಿಗೆ ಬಹಳ ಅಪಾಯ ಇದೆ. ವೀಕ್ಷಕರೇ, ಕೇಳಿದ್ರಲ್ಲ ಶ್ರೀಗಳ ಭವಿಷ್ಯ. ಅತ್ಯಂತ ವಿನಾಶಕವಾದಂಥ ವಿಚಾರಗಳನ್ನು ಅವರು ಭವಿಷ್ಯದ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ವಿಶ್ವ ಸಂಕಟವನ್ನು ಎದುರಿಸುತ್ತೆ, ಪ್ರಪಂಚ ಸಾಕಷ್ಟು ಬಾಧೆಗಳಿಂದ ಬಳಲುತ್ತೆ. ಇದು ಒಂದು ಭಯ, ಆತಂಕ. ಯಾಕಂದರೆ 2024 ಒಳ್ಳೆಯದಾಗತ್ತೆ ಹೀಗೆ ಅಂತ ಎಲ್ಲ ವಿಚಾರ ಮಾಡಿದರು. ಆದರೆ ಶ್ರೀಗಳ ಭವಿಷ್ಯವನ್ನು ಕೇಳಿದಾಗ ಮುಖ್ಯವಾಗಿ ಅಂದರೆ ಇಬ್ಬರು ಪ್ರಧಾನಿ ಸಾಯ್ತಾರೆ ಅಂತ. ಯಾರು ಆ ಪ್ರಧಾನಿಗಳು? ಇದು ಇವತ್ತು ಎಲ್ಲರೂ ಚರ್ಚೆ ಮಾಡುವಂಥ ಒಂದು ವಿಷಯ. ಇಬ್ಬರು ಪ್ರಧಾನಿ ಸಾಯ್ತಾರೆ ಅಂದರೆ, ಸಾವನ್ನಪ್ತಾರೆ. ಯಾರವರು? ವಿಶ್ವದ ಇಬ್ಬರು ಪ್ರಧಾನಿಗಳು. ಅದು ನಮ್ಮ ದೇಶನೂ ಒಳಗೊಳ್ಳುತ್ತಾ ಅಂತ ಇದು ಒಂದು ಕ್ವಶನ್ ಮಾರ್ಕ್. ಎರಡನೇದೇನು ಅಂದ್ರೆ, ಪ್ರಪಂಚದ ಅತ್ಯಂತ ಬಹುದೊಡ್ಡ ಸಂತರೊಬ್ಬರು ಕೊಲೆ ಆಗ್ತಾರೆ ಅಂತ. ಇದು ಬಹಳ ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು. ಏನು, ಜಲಬಾಧೆ, ಸಂಕಟ, ಸುನಾಮಿ, ಇವೆಲ್ಲ ಅಕಾಲಿಕ ಯುದ್ಧ, ಆಮೇಲೆ ಅಣುಬಾಂಬು ಹಾಕುವಂಥದ್ದು, ಇವೆಲ್ಲ ನಡೀತವೆ. ಜನರು ತಲ್ಲಣ ಆಗ್ತಾರೆ. ಆಮೇಲೆ ಜಗತ್ತಿಗೆ ಬಹುದೊಡ್ಡ ಅಪಾಯ ಇದೆ 2024ರಲ್ಲಿ ಅಂತ. ಶ್ರೀಗಳ ಭವಿಷ್ಯ
ಸತ್ಯನೋ ಸುಳ್ಳು ಗೊತ್ತಿಲ್ಲ. ಆದರೆ ಕೋಡಿಮಠದ ಶ್ರೀಗಳು ಯಾವಾಗಲೂ ಹೇಳಿದ ಭವಿಷ್ಯ ಕೆಲವು ಸತ್ಯ ಆಗಿದೆ. ಆದರೆ ಈ ಭವಿಷ್ಯ ಸತ್ಯ ಆಗದಿರಲಿ ಅನ್ನೋದು ನಮ್ಮ ಅಭಿಲಾಷೆ. ಕಾರಣ ಜನರು ಸಂಕಷ್ಟ, ಕೊಲೆ, ಸುಲಿಗೆ, ಸುನಾಮಿ ಮತ್ತು ಸಂತರ ಸಾವು, ಪ್ರಧಾನಿಗಳ ಸಾವು ಇವೆಲ್ಲ ಭವಿಷ್ಯ ಕೇಳಿದಾಗ ಅವೆಲ್ಲ ಆಗದಿರಲಿ, ಸುಖ ಶಾಂತಿ ಸಿಗಬೇಕು ಅನ್ನೋದು ಜನರ ಅಭಿಲಾಷೆ. ಭವಿಷ್ಯ ಶ್ರೀಗಳು ಹೇಳಿದ್ದು ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಅದು ಆಗುತ್ತೋ ಬಿಡುತ್ತೋ, ಆದರೆ ಅವರ ಭವಿಷ್ಯ, ಈ ದೊಡ್ಡ ಭವಿಷ್ಯ ಸುಳ್ಳು ಆಗಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮ ಆನಂದ್. ನಮಸ್ಕಾರ.